ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು KCT ಮತ್ತು ನೀಟ್ ಸ್ಟೂಡೆಂಟ್ಸ್ ಇರುತ್ತೆ. ಓಕೆ, ನಿಮ್ಮ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಇನ್ನೇನು ಇವಾಗ ಸ್ಟಾರ್ಟ್ ಆಗಲಿದೆ. ಅದಕ್ಕೋಸ್ಕರ ಏನಂತಂದರೆ ನೀವು KCT ಸ್ಟೂಡೆಂಟ್ಸ್ ಆಗಿದ್ದರೆ ಏನು ಸ್ಟೆಪ್ನ ಫಾಲೋ ಮಾಡಬೇಕಾಗ್ತದೆ, ಮತ್ತು ನೀಟ್ ಸ್ಟೂಡೆಂಟ್ಸ್ ಆಗಿದ್ದರೆ ಏನು ಸ್ಟೆಪ್ನ ಫಾಲೋ ಮಾಡಬೇಕಾಗ್ತದೆ, ಮತ್ತು ನಿಮಗೆ ಐ ಅಗ್ರಿ ಅಂತ ಕ್ಲಿಕ್ ಮಾಡೋದಿರುತ್ತೆ, ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡೋದಿರುತ್ತೆ, ಮತ್ತು ₹750 ಪೇ ಮಾಡೋದಿರುತ್ತೆ. ಎಲ್ಲನೂ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ನೀಟ್ ಮಾರ್ಕ್ಸ್ಗೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋದು ಕೂಡ ನೀವು ವಿಡಿಯೋದಲ್ಲಿ ತಿಳ್ಕೊಳ್ಬೋದು. ಅದಾದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೋಸ್ಕರ ನಿಮಗೆ MBBS, ಡೆಂಟಲ್ಲು, BMS ಕಾಲೇಜ್ ಲಿಸ್ಟ್ ಬೇಕಾಗ್ತದೆ ಸರಿನಾ. ಅದು ಕಾಲೇಜ್ ಲಿಸ್ಟು ಪ್ರಿಯಾರಿಟಿ ವೈಸ್ ಅಂತಂದರೆ ನೀವು ಇವಾಗ ಗೂಗಲಲ್ಲಿ ಅಲ್ಲಿ ಚೆಕ್ ಮಾಡಿದ್ರೆ ಜಸ್ಟ್ ಕಾಲೇಜ್ ಲಿಸ್ಟ್ ಬರ್ತದೆ. ಬಟ್ ನೀವು ಇದನ್ನು ಟಾಪಲ್ಲಿ ಹಾಕಬೇಕು, ಅದಾದಮೇಲೆ ಇದು ಹಾಕಬೇಕು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ನಮ್ಮಿಂದ ಎಕ್ಸ್ಪರ್ಟಿಂದ ಅದು ಲಿಸ್ಟ್ನ ರೆಡಿ ಮಾಡಿದ್ದೀವಿ, ಅದನ್ನೆಲ್ಲ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಯಾವ ರೀತಿ ಏನು ಅನ್ನೋದೆಲ್ಲನೂ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಓಕೆ, ನಾನು ಇವಾಗ ಏನಂದರೆ ಫಸ್ಟು KCT ಸ್ಟೂಡೆಂಟ್ಸ್ ಹೇಳ್ತೇನೆ. ಓಕೆ, KCT ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಇನ್ನೂ KA ಕಡೆಯಿಂದ ರಿಲೀಸ್ ಮಾಡಿಲ್ಲ. ಈ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ, ಯಾವಾಗ ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು, ಯಾವ ಟೈಮಲ್ಲಿ ನೀವು ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕನ್ನೋದು ಸರಿನಾ. ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್ಲಿ. ಐ ಅಗ್ರಿ ಅಂತ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಕಾಲೇಜಸ್ ಇದೆ ಅಲ್ವಾ, ಚೇಂಜಸ್ ಮಾಡೋಕ್ಕೆ ಅಪ್ಡೇಟ್ ಮಾಡೋಕ್ಕೆ ಬರುತ್ತೆ. ಅದು ಚಾಯ್ಸ್ 2 ಮತ್ತು ಚಾಯ್ಸ್ 3 ಹಾಕಿದವ್ರಿಗೆ ಮಾತ್ರ. ಚಾಯ್ಸ್ 1 ಹಾಕಿದವರು ಅಡ್ಮಿಷನ್ ಆಗಿದ್ದಾರೆ, ಚಾಯ್ಸ್ 4 ಹಾಕಿದವರು ಎಕ್ಸಿಟ್ ಆಗಿದ್ದಾರೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು KCT ಮತ್ತು ನೀಟ್ ಸ್ಟೂಡೆಂಟ್ಸ್ ಇರುತ್ತೆ. ಓಕೆ, ನೀವು ಕಂಪ್ಲೀಟ್ ಯುವರ್ ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಅಂತ ಇರುತ್ತೆ. ನೀವು ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಬೇಕು. ಅದು ಕೂಡ ಇನ್ನೂ ಬಂದಿಲ್ಲ. ಇನ್ನೂ ಬಂದಮೇಲೆ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಇವಾಗ ಜಸ್ಟ್ KCT ರಿಜಿಸ್ಟ್ರೇಷನ್ ಅಂತ ಬಂದಿದೆ. ರಿಜಿಸ್ಟ್ರೇಷನ್ ಈಸ್ ನಥಿಂಗ್ ಬಟ್ ಏನಂತಂದರೆ ಯಾರೆಲ್ಲ KCT ಅಪ್ಲಿಕೇಶನ್ ಹಾಕಿಲ್ಲ ಅವರಷ್ಟೇ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾರೆ. ನೀವು ಫೆಬ್ರವರಿಯಲ್ಲಿ ಅಪ್ಲಿಕೇಶನ್ ಹಾಕಿದರೆ ಇಲ್ಲ, ಇವಾಗ ರೀಸೆಂಟಾಗಿ KCT ಅಪ್ಲಿಕೇಶನ್ ಹಾಕಿದರೆ ಆಯಿತು, ನೀವೇನು ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಅಂತ ಇರುತ್ತೆ. ಅವಾಗ ನಾವು ಗೈಡ್ ಮಾಡ್ತೀವಿ. ಕಾಲೇಜಿನ ಗೈಡ್ ಯೂಟ್ಯೂಬ್ ಚಾನಲ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಕೂಡ ಚೆನ್ನಾಗಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಯಾವಾಗ ರಿಲೀಸ್ ಮಾಡ್ತಾರೆ, ಹೇಗೆ ಅಪ್ಲೋಡ್ ಮಾಡಬೇಕನ್ನೋದೆಲ್ಲನೂ. ನೀಟ್ ರೂಲ್ ನಂಬರ್ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಹಾಗೆ ಸುಮ್ಮನೆ ಇರಬೇಕಾಗಿಲ್ಲ. ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಅಪ್ಲಿಕೇಶನಲ್ಲಿ ನಿಮ್ಮ ನೀಟ್ ರೂಲ್ ನಂಬರ್ ಬರುತ್ತೆ. ಅದು ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ನೀವು ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಿದ ತಕ್ಷಣ ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಳ್ಬೇಕಾಗುತ್ತೆ. ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಂಡ್ಮೇಲೆ ಇಲ್ಲಿ ನಿಮ್ಮ ನೀಟ್ ರಿಸಲ್ಟ್ ಏನು ಡೀಟೇಲ್ಸ್ ಇರುತ್ತೆ ನೀಟ್ ರಿಲೇಟೆಡ್. ಇವಾಗ ನೋಡ್ಬೋದು ನಿಮ್ಮ ಅಪ್ಲಿಕೇಶನಲ್ಲಿ ನೀಟ್ ಡೀಟೇಲ್ಸ್ ಇಲ್ಲ. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ಅಲ್ವಾ, ಅದ್ರ ಮೇಲೆಗಡೆನೇ ನಿಮ್ಮ ಅಪ್ಲಿಕೇಶನ್ ನಂಬರು, ನೀಟ್ ಸ್ಕೋರ್ ಮತ್ತು ಆಲ್ ಇಂಡಿಯಾ ರ್ಯಾಂಕ್ ಬರುತ್ತೆ. ನೀವು ಅಪ್ಡೇಟ್ ಮಾಡಿದ ತಕ್ಷಣವೂ ನೀವು ಪ್ರಿಂಟರ್ ತೊಗೊಂಡ್ರೆ ರಾಂಗ್ ಬರುತ್ತೆ. ರಾಂಗ್ ಬಂದಾಗ ಏನು ಮಾಡ್ಬೇಕಂದ್ರೆ ನೀವು ಹೆಲ್ಪ್ ಲೈನಿಗೆ ಕಾಲ್ ಮಾಡಬೇಕು, ಇಲ್ಲಾಂದರೆ KEಗೆ ಮೇಲ್ ಹಾಕಬೇಕು. ಅದು ನಾನು ಆ ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ ನಿಮಗೆ ಗೈಡ್ ಮಾಡ್ತೀನಿ. ಇವಾಗ ಈ ರೀತಿ ಬರುತ್ತೆ. ಓಕೆ, ಈ ರೀತಿ ನೀವು ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಿದ್ಮೇಲೆ PDF ಡೌನ್ಲೋಡ್ ಮಾಡ್ತಾರೆ. ಈ ರೀತಿ ಬಂದರೆ ಓಕೆ. ಅದಾದಮೇಲೆ ನೀವೇನು ಮಾಡಬೇಕು, ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು. ಮತ್ತು ನೀವೇನು ಮಾಡಬೇಕಂದ್ರೆ ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಹೇಳ್ತೀನಿ ನಾನು ಇವಾಗ ನಿಮಗೆ ಅಂದರೆ, ಬಟ್ ನಿಮ್ಮ ನೀಟ್ ಮಾರ್ಕ್ಸ್ಗೆ ಯಾವ ಕಾಲೇಜ್ ಸಿಗುತ್ತೆ, ನಿಮ್ಮ ನೀಟ್ ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನೀವು ಇನ್ನೂ ಡೌಟಲ್ಲಿದ್ದರೆ, ಓಕೆ, ನೀವು ಇನ್ನೂ ಡೌಟಲ್ಲಿದ್ದರೆ ಏನು ಮಾಡಬೇಕಂತಂದರೆ ನಮ್ಮ ಹತ್ರ ಒಂದು ಕಟ್ ಆಫ್ ಲಿಸ್ಟ್ PDF ಇದೆ 2025 ಕ್ಯಾಟಗಿರಿ ವೈಸ್ ಇರುತ್ತೆ. ಓಕೆ, SC ಕ್ಯಾಟಗಿರಿ, ST ಕ್ಯಾಟಗಿರಿ, 3A 2B GM ಕ್ಯಾಟಗಿರಿ 1 ಈ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಅದರಲ್ಲಿ ನಿಮ್ಮ ಎಲ್ಲ ರಿಸರ್ವೇಷನು ಬರುತ್ತೆ. ನಮ್ಮ ಹತ್ರ ಈ ಕಟ್ ಆಫ್ ಲಿಸ್ಟ್ PDF ಇದೆ. ಕಾಲೇಜ್ ಪ್ರಿಫರೆನ್ಸ್ ಲಿಸ್ಟ್ ಅಂದರೆ ಯಾವ್ದು ಕಾಲೇಜ್ ಮೇಲ್ಗಡೆ ಹಾಕಬೇಕು, ಯಾವ್ದು ಕಾಲೇಜ್ ಕೆಳಗಡೆ ಹಾಕಬೇಕು, MBBS, BDS, BMS ಕಾಲೇಜ್ ಲಿಸ್ಟ್ ಪ್ರಿಫರೆನ್ಸ್ ಇದೆ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ MCC ಕಟ್ ಆಫ್ ಲಿಸ್ಟ್ ಇದೆ. ಕರ್ನಾಟಕ ರಿಲೇಟೆಡ್, ಓನ್ಲಿ ಕರ್ನಾಟಕ ರಿಲೇಟೆಡ್ ಅಂದರೆ ಕರ್ನಾಟಕ ಗೌರ್ಮೆಂಟ್ ಕಾಲೇಜಸ್, MCC ಡೀಮ್ಡ್ ಕಾಲೇಜಸ್, ಏಮ್ಸ್ ಕಾಲೇಜಸ್, ಜಿಪ್ಮಾರ್ ಕಾಲೇಜಸ್ PDF ಇದೆ. ಅದನ್ನು ನೀವು ಬರೀ ₹99 ಪೇ ಮಾಡಿಬಿಟ್ಟು, ಇಲ್ಲ ಅಂದರೆ ₹100 ಪೇ ಮಾಡಿಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ. ಓಕೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಮಗೆ. ವಾಟ್ಸಪ್ ನಂಬರ್ ನಾನು ಇವಾಗ ಶೇರ್ ಮಾಡ್ತೀನಿ ನೋಡಿ. ಈ ಸ್ಕ್ರೀನಲ್ಲಿ ಏನು ಕಾಣ್ತಾ ಇದೆ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಏನಂತಂದರೆ PDF MBBS, PDF BDS, PDF BMS ಅವರೇ ಕಾಲೇಜ್ ಪ್ರಿಫರೆನ್ಸ್ ಬೇಕಂದರೆ ಕಾಲೇಜ್ ಪ್ರಿಫರೆನ್ಸ್ ಅಂತ ಹಾಕಿರಿ, MCC ಬೇಕಂದರೆ MCC ಅಂತ ಹಾಕಿರಿ. ಈ ರೀತಿ ನೀವು ಮೆಸೇಜ್ ಹಾಕಿದ ತಕ್ಷಣ ನಾವು ನಿಮಗೆ ಯಾವ ರೀತಿ ನೀವು ಪೇಮೆಂಟ್ ಮಾಡಬೇಕು, ಫ್ರೀ ಇರೋದಿಲ್ಲ, 100% ಯಾವುದೇ ರೀತಿ ಫ್ರೀ ಇರೋದಿಲ್ಲ. ಈ 2026ಅಲ್ಲಿ ಯಾರಾದರೂ ನಿಮಗೆ ಫ್ರೀ ಕೊಡ್ತಾ ಇದ್ದಾರೆ ಅಂದರೆ ಅದು ಸ್ಕ್ಯಾಮ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ₹100 ಪೇ ಮಾಡಬೇಕಾಗುತ್ತೆ. ವರ್ತ್ ಇರುತ್ತೆ. ಓಕೆ, ₹100 ನಿಮಗೆ ಯಾವ ಕಡೆಯೂ PDF ಸಿಗೋದಿಲ್ಲ. ಸೊ ನಾವು ನಿಮಗೆ ಕಂಪ್ಲೀಟ್ ಕ್ಯಾಟಗಿರಿ PDFನ ಕೊಡ್ತೀವಿ, ಮತ್ತು ಯಾವುದೇ ರಿಲೇಟೆಡ್ ನೀಟ್ ರಿಲೇಟೆಡ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇರುತ್ತೆ, ಅದನ್ನು ಶೇರ್ ಮಾಡ್ತೀವಿ. ಇವಾಗ ಕಾಲೇಜ್ ಲಿಸ್ಟ್ ನಿಮಗೆ ಪ್ರಿಫರೆನ್ಸ್ ಲಿಸ್ಟ್ ಬೇಕು ನೀವು ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅಂತಂದರೆ ಈಚ್ PDF ಎಷ್ಟು ಅಂತಂದರೆ ಈಚ್ PDF MBBS PDF ₹50 ಇರುತ್ತೆ. ನೀವು MBBS ಮತ್ತು BDS ಎರಡೂ ಬೇಕಂದರೆ ₹80 ಇರುತ್ತೆ. ಬರೀ BDS ಬೇಕಂತಂದರೆ ₹40 ಇರುತ್ತೆ. ನೀವು ಅದನ್ನು ತೊಗೊಳ್ಬೋದು ಸ್ಟೂಡೆಂಟ್ಸ್. ಓಕೆ, ಬರೀ ₹50 ಇರುತ್ತೆ, ನೀವು ತೊಗೊಳ್ಬೋದು. ಆಮೇಲೆ MCC ಕಟ್ ಆಫ್ ಅಂತಂದರೆ ₹98 ಇರುತ್ತೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಓನ್ಲಿ ನೀಟ್ ಸ್ಟೂಡೆಂಟ್ಸ್ ಏನು ಮಾಡಬೇಕು ಮತ್ತು ನೀವು KCT ಮತ್ತು ನೀಟ್ ಸ್ಟೂಡೆಂಟ್ಸ್ ಏನು ಮಾಡಬೇಕಂತ ನೀವು ವೀಡಿಯೋದಲ್ಲಿ ಕಂಟಿನ್ಯೂ ಹೇಳ್ತೀನಿ, ನೋಡ್ತಾ ಹೋಗಿ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಿಮಗೆ ಕಾಲೇಜಲ್ಲಿ ಓಕೆ
ಏನಂತಂತಂದರೆ ನಿಮಗೆ ಅಡ್ಮಿಷನ್ ಆದಮೇಲೆ ಗೌರ್ಮೆಂಟ್ ಕಾಲೇಜಲ್ಲಿ, ಒಂದು ಗೌರ್ಮೆಂಟ್ ಕಾಲೇಜಲ್ಲಾಗಿರಲಿ, ಒಂದು ಪ್ರೈವೇಟ್ ಕಾಲೇಜಲ್ಲಾಗಿರಲಿ, ಬರೀ KCT ಏನು ನಿಮಗೆ ಫೀಸ್ ತೋರಿಸುತ್ತೆ ಅದಷ್ಟೇ ನೀವು ಪೇ ಮಾಡಬೇಕಾಗಿಲ್ಲ. ಎಕ್ಸ್ಟ್ರಾ ಫೀಸ್ ಇರುತ್ತೆ. ಅದೇನು ಅನ್ನೋದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಲ್ಲಿ ಬೆಳಗಾವಿ ಮೆಡಿಕಲ್ ಗೌರ್ಮೆಂಟ್ ಕಾಲೇಜ್ ಇದೆ. ಗೌರ್ಮೆಂಟ್ ಕಾಲೇಜ್ ಫೀಸ್ ಬಂದುಬಿಟ್ಟು 64,000 ಇದೆ. ನೀವೆಲ್ಲ 64,000 ಅಷ್ಟೇ ಇದೆ ಅನ್ಕೊಂಡಿರ್ತೀರ. ಬಟ್ ಇದು ಜಾಸ್ತಿ ಇರುತ್ತೆ. ಏನಂದರೆ ಎಡಿಷ್ನಲ್ ಫೀಸು ಒಂದು 11,080 ಈ 830 ರೂಪೀಸ್ ಇರುತ್ತೆ. ಅಂದರೆ ಟೋಟಲ್ 12,000 ಅನ್ಕೊಳ್ಳಿ. 64,000 ಪ್ಲಸ್ 12,000 ನಿಮಗೆ ಎಕ್ಸ್ಟ್ರಾ ಕಾಲೇಜ್ ಫೀಸ್ ಆಗುತ್ತೆ. ನೀವು ಹಾಸ್ಟೆಲಲ್ಲಿ ಇರಬೇಕಾಗುತ್ತೆ. ಏನಕ್ಕಂದರೆ ಇದು ಗೌರ್ಮೆಂಟ್ ಹಾಸ್ಟೆಲು. ಹಾಸ್ಟೆಲ್ ಡೆಪಾಸಿಟ್ 10K ಇರುತ್ತೆ. ಮತ್ತು ಹಾಸ್ಟೆಲ್ ಚಾರ್ಜಸ್ ಇಯರ್ಲಿ ಚಾರ್ಜಸ್ 12K ಇರುತ್ತೆ. ಇದು ಡೆಪಾಸಿಟು 4 year ಒನ್ಸ್ ಇರುತ್ತೆ. ಓಕೆ, ಒಂದು ಸಲ 10,000 ಪೇ ಮಾಡಿದ್ರೆ 4 ವರ್ಷದಲ್ಲಿ ನೀವು ಪೇ ಮಾಡಬೇಕಾಗಿಲ್ಲ. ಈ ಹಾಸ್ಟೆಲ್ ಫೀಸ್ ಬಂದುಬಿಟ್ಟು ವರ್ಷಕ್ಕೆ 12,000 ಪೇ ಮಾಡಬೇಕಾಗುತ್ತೆ. ಮತ್ತು ಮೆಸ್ ಚಾರ್ಜಸ್ ಬಂದುಬಿಟ್ಟು ಎವ್ರಿ ಮಂತ್ ಅರೌಂಡ್ 3,000 ಇದೆ. ಓಕೆ, ಈ ಕಾಲೇಜಲ್ಲಿ. ಇನ್ನು ಇದೇ ರೀತಿಯ ಬೇರೆ ಬೇರೆ ಕಾಲೇಜಸಲ್ಲಿ ಕೂಡ ನಿಮಗೆ ಎಡಿಷ್ನಲ್ ಎಕ್ಸ್ಟ್ರಾ ಫೀಸ್ ಡೀಟೇಲ್ಸ್ ಬೇಕಂದರೆ ನೀವು ನಮ್ಮ ಹತ್ರ ಎಕ್ಸ್ಟ್ರಾ ಫೀಸ್ ಡೀಟೇಲ್ಸ್ MBBS ಅಂತ ಹಾಕಿದರೆ ನಾವು ನಿಮಗೆ ಪೇ ಮಾಡ್ತೀವಿ. ಅದಕ್ಕೆ ಕೂಡ ನಾವು ಓನ್ಲಿ 100 ರೂಪೀಸ್ ಚಾರ್ಜ್ ಮಾಡ್ತೀವಿ. ಓಕೆ, ಏನಕ್ಕೆ ಅಂತಂದರೆ ಆ ಡೀಟೇಲ್ಸು ಕಾಲೇಜಲ್ಲಿ ಹೋಗ್ಬಿಟ್ಟು ಸ್ಟೂಡೆಂಟ್ಸನ್ನು ಎನ್ಕ್ವೈರಿ ಮಾಡಿಬಿಟ್ಟು ಕಲೆಕ್ಟ್ ಮಾಡಿರೋದಿದೆ. ಇಷ್ಟೆಲ್ಲ ಹಾರ್ಡ್ ವರ್ಕಿಂದ ಜಸ್ಟ್ 100 ರೂಪೀಸ್ ಕೇಳ್ತದೆ. ಓಕೆನಾ? ಆಮೇಲೆ ನೀವು ಅನ್ಬೋದು ಸರ್ ಎಲ್ಲ ಕಾಲೇಜಿಗೂ ಸೇಮ್ ಇರುತ್ತೆ ಬಿಡಿ ಸರ್ ಇದಷ್ಟೇ ಅಂದ್ಕೊಳ್ಬೋದು. 100% ಅದು ರಾಂಗ್. ಏನಕ್ಕಂದರೆ ಇದು BMRC ಬೆಂಗಳೂರು ಕಾಲೇಜಲ್ಲಿ ಹಾಸ್ಟೆಲ್ ಡಿಪಾಸಿಟೇ 49,000 ಇದೆ. ಓಕೆ, ಈ ರೀತಿ ಚೇಂಜಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನಂದರೆ ನೀವು ಒಂದು ಎಲ್ಲ ಕಾಲೇಜ್ ಲಿಸ್ಟ್ನ ತಗೊಳ್ಳಿ, ಮುಂಚೆನೇ ಪ್ರಿಪೇರ್ ಆಗಿ. ನೀವು ಅಡ್ಮಿಷನ್ ಹೋಗುವಾಗ ಫೀಸ್ ಇದೆಲ್ಲನೂ ತೊಗೊಂಡೋಗ್ಬೇಕು. ಏನಾದರೂ ಕಡಿಮೆ ಫೀಸ್ ಹೋದರೆ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ PDF ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ವಾಟ್ಸಪ್ ಗ್ರೂಪ್ ಏನಿರುತ್ತೆ ಅದರಲ್ಲಿ ಹಾಕಿರಿ. ವಾಟ್ಸಪ್ ಗ್ರೂಪ್ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ ಈ ನಂಬರ್ಗೆ. ಓಕೆ, 9113223168 ಏನಂತಂದರೆ ಫೀಸ್ ಡೀಟೇಲ್ಸ್ ಅಂದರೆ ಫೀಸ್ ಡೀಟೇಲ್ಸ್ ಅಂತ ಹಾಕಿ, MCC ಅಂದರೆ MCC ಅಂತ ಹಾಕಿ, MBBS ಕಟ್ ಆಫ್ ಈ ರೀತಿ ಹಾಕಿ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಎಲ್ಲದಕ್ಕೂ ಚಾರ್ಜಸ್ ಇರುತ್ತೆ. ಓಕೆನಾ? ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಟೂಡೆಂಟ್ಸು KCT ಮತ್ತು ನೀಟ್ ಸ್ಟೂಡೆಂಟ್ಸ್ ಏನು ಮಾಡ್ಬೇಕಂತಂದರೆ ನಿಮಗೆ ಕೋರ್ಸ್ ಚೇಂಜಸ್ ಇರುತ್ತೆ. ಓಕೆ, ನೀವು ನೀಟ್ ಕೋರ್ಸಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಆ ಎಗ್ರಿ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ KCT ಕೋರ್ಸಸ್ ಏನಿದೆ ನೀವು ಕೆಳಗಡೆ ಹಾಕೊಳ್ಬೇಕಾಗುತ್ತೆ. MBBS BDS ಅದೆಲ್ಲ ಟಾಪ್ ಆರ್ಡರಲ್ಲಿ ಹಾಕೊಳ್ಬೇಕಾಗುತ್ತೆ. ಸರಿನಾ? ಇದು ಬಂದುಬಿಟ್ಟು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸ್ಟೂಡೆಂಟ್ಸ್ಗೆ ಇರುತ್ತೆ. ಇವಾಗ ಲಾಸ್ಟ್ ಬಂದುಬಿಟ್ಟು ಓನ್ಲಿ ನೀಟ್ ಸ್ಟೂಡೆಂಟ್ಸಿಗೆ ಏನಿರುತ್ತೆ ಸರ್? ಓನ್ಲಿ ನೀಟ್ ಸ್ಟೂಡೆಂಟ್ಸಿಗೆ ಏನಿರುತ್ತೆ ಅಂದರೆ ನಿಮ್ಮ ಆಲ್ರೆಡಿ KCT ಅಪ್ಲಿಕೇಶನ್ ಹಾಕಿದ್ದೀರಾ, ಪ್ರಿಂಟ್ಔಟ್ ತೊಗೊಂಡಿದ್ದೀರಾ, ಮತ್ತು ನಿಮ್ಮ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೆಕ್ಸ್ಟ್ ಸ್ಟೆಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ನೀಟ್ ರೋಲ್ ನಂಬರ್ ಎನ್ರೋಲ್ಮೆಂಟ್. This is like which you guys written re-NEET exam, that admit card is having some numbers, okay, that roll number that you guys need to be added into the KCT application. After that ಏನು ಮಾಡಬೇಕಂತಂದರೆ ನೀವು ನೀಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೀಟ್ ಡೀಟೇಲ್ಸ್ನ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಹೂ ಆ್ಯಂಡ್ ಆಲ್ ಅಪ್ಲೈಡ್ ಫಾರ್ ದಿ ನ್ಯೂ KCT application, for those like document verification will be there in the KA office Bangalore. So you guys need to be travel to Bangalore KA office which is in the Malaysia. ಓಕೆ, ಅದಾದಮೇಲೆ ಏನಂದರೆ ನಿಮಗೆ ಆಪ್ಷನಿಟಿ ಪೋರ್ಟಲ್ ಓಪನ್ ಆಗುತ್ತೆ. ನೀವು 750 ರೂಪೀಸ್ ಪೇ ಮಾಡಬೇಕಾಗುತ್ತೆ. ನೀವು ಅಲ್ಲಿ 750 ರೂಪೀಸ್ ಪೇ ಮಾಡಿದ್ಮೇಲೆ ನಿಮಗೆ MBBS BDS ಮತ್ತು BMS ಆಯುಷ್ ರಿಲೇಟೆಡ್ ಎಲ್ಲನೂ ಆ್ಯಡ್ ಮಾಡೋಕೆ ಬರುತ್ತೆ. ಆ್ಯಡ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಮಾಕ್ ಅಲಾಟ್ಮೆಂಟ್ ಇರುತ್ತೆ. ಅದಾದಮೇಲೆ ಫೈನಲ್ ಅಲಾಟ್ಮೆಂಟ್ ಇರುತ್ತೆ. ಆಫ್ಟರ್ ಮಾಕ್ ಅಲಾಟ್ಮೆಂಟ್ ದೇರ್ ಈಸ್ ನೋ ಚಾನ್ಸ್ ಟು ಎಡಿಟ್ ಎನಿ ಆಪ್ಷನ್ಸ್. ದಿಸ್ ಈಸ್ ಆಲ್ ಅಬೌಟ್ ಯುವರ್ ನೆಕ್ಸ್ಟ್ ಸ್ಟೆಪ್ಸ್. ಓಕೆ, ನೆಕ್ಸ್ಟ್ ಸ್ಟೆಪ್ ಬಗ್ಗೆ ನೀವೆಲ್ಲ ಕನ್ಫ್ಯೂಸ್ ಆಗಿದ್ದರೆ ಎಲ್ರಿಗೂ ಇದಿರುತ್ತೆ. ಕಾಲೇಜ್ ಏನಾಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋ ಬಂದರೆ ನಾನು ನಿಮಗೆ ಶೇರ್ ಮಾಡಿರ್ತೀನಿ. PDFs ಯಾವುದೇ ರೀತಿಯ ಫ್ರೀ ಇರೋದಿಲ್ಲ, ಇನ್ಫಾರ್ಮೇಷನ್ PDFs ಇರುತ್ತೆ. ಸೊ ಪ್ಲೀಸ್ ಟೇಕ್ PDF ಫ್ರಮ್ ಅಸ್ ಆ್ಯಂಡ್ ಗೆಟ್ ಹೆಲ್ಪ್ಫುಲ್ ಫ್ರಮ್ ದ್ಯಾಟ್. ಥ್ಯಾಂಕ್ ಯು. ಕಾಲೇಜಿನ ಗೈಡ್.